ಕರುನಾಡಿನ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿ ನಮಸ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಹ್ಯೂಮನ್ ರೈಟ್ಸ್ ಲಾ ಅಂಡ್ ಪ್ರಾಕ್ಟೀಸ್ ಹಂಗಂದ್ರೆ ಮಾನವ ಹಕ್ಕುಗಳ ಕಾನೂನು ಮತ್ತು ಅಭ್ಯಾಸ ಅಥವಾ ಆಚರಣೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳಂದ್ರೆ ಏನು, ಮಾನವ ಹಕ್ಕುಗಳು ಯಾವ ರೀತಿ ಬೆಳವಣಿಗೆ ಅಂತು, ಮಾನವ ಹಕ್ಕುಗಳ ಸಿದ್ಧಾಂತಗಳಿರ್ಬೋದು, ಮಾನವ ಹಕ್ಕುಗಳ ವರ್ಗೀಕರಣ ಇರ್ಬೋದು, ಮಾನವ ಹಕ್ಕುಗಳಲ್ಲಿ ಯಾವ್ಯಾವ ತರ ಕಾಯ್ದೆಗಳಿದಾವೆ, ಯುರೋಪಿಯನ್ ಸಿಸ್ಟಮ್ ಇರ್ಬೋದು, ಅಂತರ ಅಮೆರಿಕನ್ ಸಿಸ್ಟಮ್ ಇರ್ಬೋದು, ಅಥವಾ ಆಫ್ರಿಕಾ ಸಿಸ್ಟಮ್ ಇರ್ಬೋದು, ಅಥವಾ ಮಾನವ ಹಕ್ಕುಗಳ ಆಯೋಗದ ರಚನೆ ಅಥವಾ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ರಚನೆ, ಇನ್ನು ಇತರೆ ಕೆಲವೊಂದು ಇಂಪಾರ್ಟೆಂಟ್ ಕಾಯ್ದೆಗಳನ್ನ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಆತ್ಮ ವಿದ್ಯಾರ್ಥಿಗಳು, ಏನು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರೋ ಸಿಲೆಬಸ್ ಅನ್ನ 5 ಯೂನಿಟ್ಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಂಗೆ ಹ್ಯೂಮನ್ ರೈಟ್ಸ್ ಅಂಡ್ ಲಾ ಅಂಡ್ ಪ್ರಾಕ್ಟೀಸ್ ಅಲ್ಲಿ ಸಂಬಂಧಪಟ್ಟಿರುವಂತಹ 5 ಯೂನಿಟ್ಗಳನ್ನ ಈ ತರದಲ್ಲಿ ಅಭ್ಯಾಸ ಮಾಡುವಂತ ಆತ್ಮ ವಿದ್ಯಾರ್ಥಿಗಳೇ, ನಿಮಗೆ ಫಸ್ಟ್ ಒನ್ ನೋಡೋದಾದ್ರೆ ಹ್ಯೂಮನ್ ರೈಟ್ಸ್ ಲಾ ಅಂಡ್ ಪ್ರಾಕ್ಟೀಸ್ ಅಲ್ಲಿ ಫಸ್ಟ್ ಯೂನಿಟ್ ಅಲ್ಲಿ ಏನಿದೆ ಅಂದ್ರೆ ಜುರಿಸ್ಪ್ರುಡೆನ್ಸ್ ಆಫ್ ಹ್ಯೂಮನ್ ರೈಟ್ಸ್. ಅರ್ಥ ಮಾಡ್ಕೊಳ್ಳಿ, ಏನ್ ಹೇಳ್ತಿದ್ದಾರೆ, ಜುರಿಸ್ಪ್ರುಡೆನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಹಂಗಂದ್ರೆ ಮಾನವ ಹಕ್ಕುಗಳಲ್ಲಿ ನ್ಯಾಯಶಾಸ್ತ್ರ. ಮಾನವ ಹಕ್ಕುಗಳಲ್ಲಿ ನ್ಯಾಯಶಾಸ್ತ್ರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ನೇಚರ್, ಮಾನವ ಹಕ್ಕುಗಳ ಸ್ವರೂಪ, ನೆಕ್ಸ್ಟ್ ಡೆಫಿನಿಷನ್ಸ್, ಮಾನವ ಹಕ್ಕುಗಳ ಬಗ್ಗೆ ವ್ಯಾಖ್ಯಾನ. ವಿಶೇಷ ತಜ್ಞರು ಕೂಡ ಇದ್ರ ಬಗ್ಗೆ ಮಾನವ ಹಕ್ಕುಗಳು ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ಕೂಡ ನಮಗೆ ಮುಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳಿತೀವಿ ಅದನ್ನ ನಾವು. ಹಂಗಂದ್ರೆ ಏನು, ಯಾರ್ಯಾರು ಏನ್ ಹೇಳಿದ್ದಾರೆ ಹಕ್ಕು ಮಾನವ ಹಕ್ಕುಗಳು ಅಂದ್ರೆ ಅಂತ ಹೇಳ್ಬಿಟ್ಟು ಅಂತ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ನೋಡೋಣ ಅಂತೆ. ನೆಕ್ಸ್ಟ್ ಆರಿಜಿನ್ ಅಂಡ್ ಥಿಯರೀಸ್ ಆಫ್ ಹ್ಯೂಮನ್ ರೈಟ್ಸ್ ಮೀನ್ಸ್ ಬೆಳವಣಿಗೆ ಯಾವ ರೀತಿ ಆಯ್ತು, ಮಾನವ ಹಕ್ಕುಗಳು ಅಂತ ಬೆಳವಣಿಗೆ ಯಾವ ರೀತಿ ಆಯ್ತು, ಮತ್ತೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಸಿದ್ಧಾಂತಗಳು ಯಾವ್ಯಾವು, ತುಂಬಾ ಇಂಪಾರ್ಟೆಂಟ್ ಆತ್ಮೀಯ ವಿದ್ಯಾರ್ಥಿಗಳು. ಇದು ತುಂಬಾ ಈಸಿ ಸಬ್ಜೆಕ್ಟ್. ಹ್ಯೂಮನ್ ರೈಟ್ಸ್ ಲಾ ಸಬ್ಜೆಕ್ಟ್ ತುಂಬಾ ಈಸಿ ಸಬ್ಜೆಕ್ಟ್ಗಳು ಕೆಲವೊಂದು ಇರ್ತವೆ, ಅದರಲ್ಲಿ ಇದು ಕೂಡ ಒಂದು ಸಬ್ಜೆಕ್ಟ್, ತುಂಬಾ ಈಸಿ ಸಬ್ಜೆಕ್ಟ್, ತುಂಬಾ ಇಂಪಾರ್ಟೆಂಟ್. ನೀವು ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಿ ಹ್ಯೂಮನ್ ರೈಟ್ಸ್ ಅಲ್ಲಿ ರೈಟ್ಸ್ಗಳು ಹಕ್ಕುಗಳು ಗೊತ್ತಿದ್ರೆ ಪ್ರತಿಯೊಂದು ಹಕ್ಕುಗಳು ಇದರಲ್ಲಿ ಇದಾವೆ. ಮಾನವನಿಗೆ ಯಾವ ರೀತಿ ಹಕ್ಕುಗಳು ಇದಾವೆ, ಪರಿಹಾರಗಳು ಯಾವ ರೀತಿ ಪಡ್ಕೋಬೇಕು, ವೈಲೇಷನ್ ಆದಾಗ ರೈಟ್ಸ್ಗಳು, ಕಾನ್ಸ್ಟಿಟ್ಯೂಷನ್ಸ್ ವೈಲೇಟ್ಸ್ ಆದಾಗ ಯಾವ ರೀತಿ ಹಕ್ಕುಗಳು ಬೇಕು, ಮಾನವ ಹಕ್ಕುಗಳು ಏನ್ ಹೇಳುತ್ತೆ, ವಿಶ್ವಸಂಸ್ಥೆ ಹಕ್ಕುಗಳು ಏನ್ ಹೇಳಿದಾವೆ, ಪ್ರತಿಯೊಂದು ಕೂಡ ಇದರಲ್ಲಿ ಇದಾವೆ. ಅದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಮುಂದಿನ ತರಗತಿಯಲ್ಲಿ ನಾನು ಒಂದೊಂದೇ ಆಕ್ಟ್ ಅನ್ನ ಸಂಪೂರ್ಣವಾಗಿ ಅಭ್ಯಾಸ ಮಾಡಿಸ್ತೀನಿ ಆತ್ಮೀಯ ವಿದ್ಯಾರ್ಥಿಗಳೇ. ಈಗ ಈ ಯೂನಿಟ್ ಅಲ್ಲಿ ನಿಮಗೆ 4 ಕ್ವಶನ್ಸ್ ಬರ್ತವೆ, ತುಂಬಾ ಇಂಪಾರ್ಟೆಂಟ್. 4 ಕ್ವಶನ್ಸ್ ಸೇಮ್ ಆನ್ಸರ್ ಇರುತ್ತೆ, ಬೇರೆ ಏನ್ ಆನ್ಸರ್ ಇರೋದಿಲ್ಲ, ಒಂದೇ ಆನ್ಸರ್ ಇರುತ್ತೆ. ಅದನ್ನ 4 ತರ ಕೇಳ್ತಾನೆ, ಅವ್ನು ಯಾವ ರೀತಿ ಕೇಳ್ತಾನೆ ಅಂತ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಆಯ್ತಾ. ನೆಕ್ಸ್ಟ್ ಒಂದು ನೋಡೋದಾದ್ರೆ ಹ್ಯೂಮನ್ ರೈಟ್ಸ್ ಲಾ ಅಂಡ್ ಪ್ರಾಕ್ಟೀಸ್ ಅಲ್ಲಿ ಯೂನಿಟ್ ಸೆಕೆಂಡ್ ಏನ್ ಕೇಳ್ತಾನೆ ಇದ್ರೆ, ಯೂನಿಟ್ ಸೆಕೆಂಡ್ ಅಲ್ಲಿ ಅಂದ್ರೆ ಯೂನಿವರ್ಸಲ್ ಪ್ರೊಟೆಕ್ಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಹಂಗಂದ್ರೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸಾರ್ವತ್ರಿಕ ರಕ್ಷಣೆ. ಹೇಳಿದನ್ರಿ, ಯೂನಿವರ್ಸಲ್ ಪ್ರೊಟೆಕ್ಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಹಂಗಂದ್ರೆ ಮಾನವ ಹಕ್ಕುಗಳ ಸಾರ್ವತ್ರಿಕ ರಕ್ಷಣೆ ಅಂತ ಹೇಳ್ಬಿಟ್ಟು. ಆಯ್ತಾರ. ನೆಕ್ಸ್ಟ್ ಒನ್ ಯುನೈಟೆಡ್ ನೇಷನ್ಸ್ ಅಂಡ್ ಹ್ಯೂಮನ್ ರೈಟ್ಸ್. ಅರ್ಥ ಮಾಡ್ಕೊಳ್ಳಿ, ಯುನೈಟೆಡ್ ನೇಷನ್ಸ್ ಅಂಡ್ ಹ್ಯೂಮನ್ ರೈಟ್ಸ್, ವಿಶ್ವಸಂಸ್ಥೆ ಮತ್ತು ಮಾನವ ಹಕ್ಕುಗಳು. ವಿಶ್ವಸಂಸ್ಥೆಯಲ್ಲಿ ಯಾವ ರೀತಿ ಮಾನವ ಹಕ್ಕುಗಳಿದಾವೆ ಅಂತ ಹೇಳ್ಬಿಟ್ಟು ಯುನೈಟೆಡ್ ನೇಷನ್ಸ್ ಇದೆ. ಆಯ್ತರನೇ ಯೂನಿವರ್ಸಲ್ ಡಿಕ್ಲರೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯೂನಿವರ್ಸಲ್ ಡಿಕ್ಲರೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಹಂಗಂದ್ರೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ 1948. ಇದರಲ್ಲಿ ಒಂದು 28ರಿಂದ 30 ಸೆಕ್ಷನ್ಸ್ಗಳು ಬರ್ತವೆ. ಮೇ ಬಿ ಆ ಸೆಕ್ಷನ್ಸ್ಗಳನ್ನ ನೀವು ಅಥವಾ ಸೆಕ್ಷನ್ಸ್ ಏನ್ ಹೇಳ್ತಾವೆ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು, ಅಥವಾ ಅನುಚ್ಛೇದ ಅಂತ ಕರಿತೀವಿ. ಆ ಅನುಚ್ಛೇದಗಳು ಏನ್ ಹೇಳ್ತವೆ ಅನ್ನೋದು ನೀವು ತಿಳ್ಕೊಂಡ್ಬಿಟ್ರೆ ಈ ಸಂಪೂರ್ಣವಾಗಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ನಿಮಗೆ ಇಂಟರ್ನ್ಯಾಷನಲ್ ಕೋವೆನೆಂಟ್ ಅಂಡ್ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್ 1966, ತುಂಬಾ ಇಂಪಾರ್ಟೆಂಟ್ ಆತ್ಮೀಯ ವಿದ್ಯಾರ್ಥಿಗಳು. ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇದೆ. ಅಂತಾರಾಷ್ಟ್ರೀಯ ಒಡಂಬಡಿಕೆ ಸಂಬಂಧಪಟ್ಟಂತೆ ಸಿವಿಲ್ ಮತ್ತು ಪೊಲಿಟಿಕಲ್ ರೈಟ್ಸ್ ಹಂಗಂದ್ರೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ಯಾವ ರೀತಿ ಇದಾವೆ 1966 ಸಂಬಂಧಪಟ್ಟಂತೆ ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್. ಅದು ಮುಂದಿನ ತರದಲ್ಲಿ ನಾನು ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಂತಾನೆ ಇಂಟರ್ನ್ಯಾಷನಲ್ ಕೋವೆಂಟ್ ಮೀನ್ಸ್ ಅಂತಾರಾಷ್ಟ್ರೀಯ ಒಡಂಬಡಿಕೆ ಸಂಬಂಧಪಟ್ಟಂತೆ ಎಕನಾಮಿಕ್, ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್ 1966. ಅರ್ಥ ಮಾಡ್ಕೊಳ್ಳಿ, ಎಕನಾಮಿಕ್ಸ್ ಮೀನ್ಸ್ ಆರ್ಥಿಕತೆ, ಸೋಷಿಯಲ್ ಮೀನ್ಸ್ ಸಾಮಾಜಿಕ, ಅಂಡ್ ಕಲ್ಚರ್ ಮೀನ್ಸ್ ಸಾಂಸ್ಕೃತಿಕ. ಅಂತಾರಾಷ್ಟ್ರೀಯ ಒಡಂಬಡಿಕೆಯಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಯಾವ ರೀತಿ ಇದಾವೆ, ಅದು ಆಕ್ಟ್ ಬಂದ್ಬಿಟ್ಟು 1966. ಇಲ್ಲಿ ಕಂಪೀಸ್ ಆಗ್ಬಾರ್ದು, ನೀವು ತುಂಬಾ ಜನ ಕಂಪೀಸ್ ಆಗ್ತಾರೆ. ಇಲ್ಲಿ ಇದಕ್ಕೆ ಹೋಗಿ ಇದಕ್ಕೆ ಬರೀತಾರೆ ಹಕ್ಕುಗಳನ್ನ, ಈ ಹಕ್ಕುಗಳು ತಾವು ಇಲ್ಲಿ ಬರೀತಾರೆ. ಆ ರೀತಿ ಕಂಪೀಸ್ ಆಗ್ಬಾರ್ದು. ಸಿವಿಲ್ ಅಂಡ್ ಪೊಲಿಟಿಕಲ್ ಅಂದ್ರೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ಅಂತ ಹೇಳ್ಬಿಟ್ಟು, ಎಕನಾಮಿಕ್ ಅಂಡ್ ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್ ಆಕ್ಟ್ ಕೂಡ 1966. ಎರಡು ಆಕ್ಟ್ ಸೇಮ್ ಇರೋದ್ರಿಂದ ಹಕ್ಕುಗಳನ್ನ ನೀವು ಕಂಪೀಸ್ ಮಾಡಬೇಡಿ. ತುಂಬಾ ವೇರಿಯೇಷನ್ ಇರುತ್ತೆ, ಹಕ್ಕುಗಳು ಒಂದೇ ತರನೇ ಇರುತ್ತೆ ಹಕ್ಕುಗಳು ಕೂಡ, ಆದ್ರೆ ಸೆಕ್ಷನ್ಸ್ ಅಥವಾ ಅನುಚ್ಛೇದಗಳಲ್ಲಿ ವೇರಿಯೇಷನ್ ಇರ್ತದೆ. ಅದನ್ನು ನೀವು ಹೈಲೈಟ್ ಮಾಡಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್. ಇದನ್ನೇ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ವ್ಯಾಲ್ಯೂಯೇಷನ್ಗಳಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್ ಹ್ಯೂಮನ್ ರೈಟ್ಸ್ ಲಾ ಅಂಡ್ ಪ್ರಾಕ್ಟೀಸ್ ಅಲ್ಲಿ ಯೂನಿಟ್ 3 ರೀಜನಲ್ ಪ್ರೊಟೆಕ್ಷನ್ಸ್ ಆಫ್ ಹ್ಯೂಮನ್ ರೈಟ್ಸ್. ಏನ್ ಹೇಳಿದಾನೆ, ಮಾನವ ಹಕ್ಕುಗಳ ಪ್ರಾದೇಶಿಕ ರಕ್ಷಣೆ. ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಪ್ರಾದೇಶಿಕ ಯಾವ ರೀತಿ ಇದೆ, ಯುರೋಪಿಯನ್ ಸಿಸ್ಟಮ್ ಅಲ್ಲಿ ಏನಿದೆ, ಇಂಟರ್ ಅಮೆರಿಕನ್ ಸಿಸ್ಟಮ್ ಅಲ್ಲಿ ಏನಿದೆ, ಆಫ್ರಿಕನ್ ಸಿಸ್ಟಮ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಇನ್ನು ಯುರೋಪಿಯನ್ ಸಿಸ್ಟಮ್ ಅಲ್ಲಿ ನೋಡೋದಾದ್ರೆ ನೀವು ಯುರೋಪಿಯನ್ ನ್ಯಾಯಾಲಯ ಇರ್ಬೋದು,
ಯುರೋಪಿಯನ್ ಸನ್ನದಿಲಿರುವಂತಹ ಮಾನವಿಗೆ ಸಂಬಂಧಪಟ್ಟಿರುವಂತಹ ಅಥವಾ ಪ್ರಜೆಗಳಿಗೆ ಸಂಬಂಧಪಟ್ಟಿರುವಂತಹ ಹಕ್ಕು ಮತ್ತು ಕರ್ತವ್ಯಗಳು ಏನು ಅಥವಾ ಸ್ವಾತಂತ್ರ್ಯಗಳು ಏನೆಂಬುದನ್ನು ವಿವರಿಸಿದ್ದಾರೆ. ಅದೇ ತರ ಇಂಟರ್ ಅಮೆರಿಕನ್ ಸಿಸ್ಟಮ್ ಅಲ್ಲಿ ನೋಡೋದಾದ್ರೆ ಅಂತರ್ ಅಮೆರಿಕನ್ ಅಂತ ಕರಿತೀವಿ ನಾವು ಅದನ್ನ. ಅಂತರ್ ಅಮೆರಿಕದ ಆಯೋಗದ ರಚನೆ ಇರಬಹುದು, ಅಂತರ್ ಅಮೆರಿಕ ಸನ್ನದಿನಲ್ಲಿ ಇರುವಂತಹ ಮಾನವನಿಗೆ ಅಥವಾ ಪ್ರಜೆಗಳಿಗೆ ಸಂಬಂಧಿಸಿರುವ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ಅದೇ ತರ ನಿಮಗೆ ಆಫ್ರಿಕನ್ ಸಿಸ್ಟಮ್ ಕೂಡ ತುಂಬಾ ಇಂಪಾರ್ಟೆಂಟ್. ಏನ್ ಕೇಳ್ತಾನೆ ಅಲ್ಲಿ ಕೂಡ ಮಾನವ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ವಿವರಿಸಿ ಆಫ್ರಿಕಾದ ಒಡಂಬಡಿಕೆಯಲ್ಲಿ ಅಥವಾ ಆಫ್ರಿಕಾದ ಸನ್ನದಿನಲ್ಲಿ ಅಥವಾ ಆಫ್ರಿಕನ್ ಸಂಧಿಯಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ನಿಮಗೆ ನೆಕ್ಸ್ಟ್ ಏನಿದೆ ಅದರಲ್ಲಿ ಲಕ್ಷಣಗಳು ಕೇಳ್ತಾನೆ. ಆಫ್ರಿಕಾ ಸಿಸ್ಟಮ್ ಅಲ್ಲಿ ಲಕ್ಷಣಗಳು ಕೂಡ ಇಂಪಾರ್ಟೆಂಟು. ಅದು ಆಕ್ಟ್ಗಳು ಇದಾವೆ, ಅವೆಲ್ಲ ಕೂಡ ಯುರೋಪಿಯನ್ ಒಂದು ಆಕ್ಟ್ ಇದೆ, ಇಂಟರ್ ಅಮೆರಿಕನ್ ಸಿಸ್ಟಮ್ ಒಂದು ಆಕ್ಟ್ ಇದೆ, ಆಫ್ರಿಕನ್ ಸಿಸ್ಟಮ್ಸ್ ಇವೆಲ್ಲ ಒಂದೊಂದು ಆಕ್ಟ್ಗಳನ್ನು ಒಳಗೊಂಡಿದ್ದೇವೆ. ಅದನ್ನ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ನಾನು ಯಾವ್ಯಾವ ಆಕ್ಟ್ ಅದರಲ್ಲಿ ಯಾವ್ಯಾವ ಓದಬೇಕು ಅಂತ ನಾನು ನೆಕ್ಸ್ಟ್ ತಿಳಿಕೊಡ್ತೀನಿ. ನೆಕ್ಸ್ಟ್ ಯೂನಿಟ್ 4 ಹ್ಯೂಮನ್ ರೈಟ್ಸ್ ಲಾ ಅಂಡ್ ಪ್ರಾಕ್ಟೀಸ್. ಆತ್ಮ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಹ್ಯೂಮನ್ ರೈಟ್ಸ್ ಲಾ ಅಂಡ್ ಪ್ರಾಕ್ಟೀಸ್ ಅಲ್ಲಿ ಯೂನಿಟ್ 4 ಅಲ್ಲಿ ಇದೀವಿ ನಾವೀಗ. ಯೂನಿಟ್ 4 ಏನ್ ಹೇಳುತ್ತೆ ಅಂದ್ರೆ ನೀವು ಗೊತ್ತಾಗ್ಬೇಕು ನಿಮಗೆ ಏನಿದೆ. ಪ್ರೊಟೆಕ್ಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ ನ್ಯಾಷನಲ್ ಲೆವೆಲ್. ಪ್ರೊಟೆಕ್ಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ ನ್ಯಾಷನಲ್ ಲೆವೆಲ್ ಏನು ರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಅಂತ ಹೇಳ್ಬಿಟ್ಟು. ಅದೇ ತರ ಹ್ಯೂಮನ್ ರೈಟ್ಸ್ ಅಂಡ್ ದಿ ಕಾನ್ಸ್ಟಿಟ್ಯೂಷನ್ಸ್, ಮಾನವ ಹಕ್ಕುಗಳು ಮತ್ತು ಸಂವಿಧಾನ, ಮಾನವ ಹಕ್ಕುಗಳು ಮತ್ತು ಸಂವಿಧಾನದ ಯಾವ ರೀತಿ ಸಂಬಂಧ ಹೊಂದಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ದ ಪ್ರೊಟೆಕ್ಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ 1923 ದ ಪ್ರೊಟೆಕ್ಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ 1993 ತುಂಬಾ ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟ್. ಈ ಆಕ್ಟ್ ಮೇಲೆ ನಿಮಗೆ ಒಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರ್ತದೆ, ಏನ್ ಇರ್ಬೋದು ಅಂತ ನೀವು ಎಕ್ಸ್ಪೆಕ್ಟೇಷನ್ ಕೂಡ ಮಾಡಬಹುದು. ಈ ಆಕ್ಟ್ ಮೇಲೆ ನಿಮಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಚನೆ, ಅದರ ಅಧಿಕಾರ ಮತ್ತು ಕಾರ್ಯಗಳು ಇರ್ಬೋದು, ಅಥವಾ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ರಚನೆ ಅಥವಾ ಕಾರ್ಯಗಳು ಅಥವಾ ಪ್ರಕಾರಗಳನ್ನು ಕೇಳ್ತಾನೆ. ಇಲ್ಲ ಅಂದ್ರೆ ದ ಪ್ರೊಟೆಕ್ಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಲ್ಲಿ ಏನು ಕರೆದುಕೊಂಡಿದ್ದ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣೆ ಕಾಯ್ದೆ 1993ರಲ್ಲಿ ಅವಳ ಉಪಬಂಧಗಳನ್ನು ವಿವರಿಸಿ ಅಥವಾ ಅದರಲ್ಲಿರುವಂತಹ ಹಕ್ಕುಗಳನ್ನ ಅಥವಾ ಸ್ವಾತಂತ್ರ್ಯಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ಅದೇ ತರನೇ ನಿಮಗೆ ನೆಕ್ಸ್ಟ್ ಒಂದು ಬಂದ್ಬಿಟ್ರೆ ಭಾರತ ಸಂವಿಧಾನವು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಿಂದ ಪ್ರಭಾವಿತವಾಗಿದೆ ಎಂಬುದನ್ನು ವಿಶದೀಕರಿಸಿ. ಯಾವುದರಲ್ಲಿ ಹ್ಯೂಮನ್ ರೈಟ್ಸ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಸಂಬಂಧ ಹೊಂದಿದೆ ಅಂತ ಹೇಳ್ಬಿಟ್ಟು ಆತ್ಮ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಹ್ಯೂಮನ್ ರೈಟ್ಸ್ ಲಾ ಅಂಡ್ ಪ್ರಾಕ್ಟೀಸ್ ಅಲ್ಲಿ ಯೂನಿಟ್ 5 ಏನಿದೆ, ಯೂನಿಟ್ 5 ಲಾಸ್ಟ್ ಯೂನಿಟ್ ಅಲ್ಲಿ ಹ್ಯೂಮನ್ ರೈಟ್ಸ್ ಅಂಡ್ ವಲ್ನರಬಲ್ ಗ್ರೂಪ್ಸ್. ಅರ್ಥ ಮಾಡ್ಕೊಳ್ಳಿ, ಮಾನವ ಹಕ್ಕುಗಳು ಮತ್ತು ದುರ್ಬಲರ ಗುಂಪುಗಳಲ್ಲಿ ಯಾರ್ಯಾರು ಒಳಗೊಳ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಇದರಲ್ಲಿ ಫಸ್ಟ್ ಒನ್ ರೈಟ್ಸ್ ಆಫ್ ವುಮೆನ್, ಚಿಲ್ಡ್ರನ್, ಡಿಸೇಬಲ್ಡ್, ಟ್ರಿಬಲ್ಸ್, ಏಜ್ಡ್ ಅಂಡ್ ಮೈನಾರಿಟೀಸ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೀಗಲ್ ಡೆವಲಪ್ಮೆಂಟ್ಸ್. ತುಂಬಾ ಇಂಪಾರ್ಟೆಂಟ್ ಆದ ವಿದ್ಯಾರ್ಥಿಗಳು. ಇಷ್ಟರಲ್ಲಿ ನಿಮಗೆ ಒಂದು 2-3 ಕ್ವಶನ್ಸ್ ಹೈಲೈಟ್ಸ್ ಮಾಡಬಹುದು ನಾವು. ಯಾವ್ದ್ರ ಮೇಲೆ? ರೈಟ್ಸ್ ಆಫ್ ವುಮೆನ್ಸ್ ಮೀನ್ಸ್ ಮಹಿಳೆಯರಿಗೆ ಸಂಬಂಧಪಟ್ಟಂತ ಹಕ್ಕುಗಳು ಏನಿದಾವೆ, ಚಿಲ್ಡ್ರನ್ಸ್ ಮೀನ್ಸ್ ಮಾನವ ಹಕ್ಕುಗಳು ಅಥವಾ ಶಿಶುವಿಗೆ ಸಂಬಂಧಪಟ್ಟ ಹಕ್ಕುಗಳು ಏನಿದಾವೆ, ಡಿಸೇಬಲ್ಡ್ ಮೀನ್ಸ್ ಅಂಗವಿಕಲರಿಗೆ ಸಂಬಂಧಪಟ್ಟಂತ ಹಕ್ಕುಗಳು ಏನಿದಾವೆ, ಟ್ರಿಬಲ್ಸ್ ನೆಕ್ಸ್ಟ್ ಒನ್. ಅದೇ ತರನೇ ಏಜ್ಡ್ ಅಂಡ್ ಮೈನಾರಿಟೀಸ್ ಮೀನ್ಸ್ ಹಂಗಂದ್ರೆ ವಯೋವೃದ್ಧರು ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳು ಏನೇನು. ನೆಕ್ಸ್ಟ್ ಒನ್ ಏನಿದೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೀಗಲ್ ಡೆವಲಪ್ಮೆಂಟ್ಸ್, ಅಂತಾರಾಷ್ಟ್ರೀಯ ಕಾನೂನು ಮತ್ತು ಅಭಿವೃದ್ಧಿಗಳು ಅಂತ ಹೇಳಿದ್ವಿ. ಆತ್ಮೀಯರು ಅರ್ಥ ಮಾಡ್ಕೊಳ್ಳಿ. 5th ಯೂನಿಟ್ ಅಲ್ಲಿ ನಿಮಗೆ ಹ್ಯೂಮನ್ ರೈಟ್ಸ್ ಅಂಡ್ ವಲ್ನರಬಲ್ ಗ್ರೂಪ್ಸ್, ಇದರಲ್ಲಿ ತುಂಬಾ ಗ್ರೂಪ್ಸ್ಗಳು ಇದಾವೆ. ಯಾವ್ದಿವೆ? ರೈಟ್ಸ್ ಆಫ್ ವುಮೆನ್, ಚಿಲ್ಡ್ರನ್, ಡಿಸೇಬಲ್ಡ್, ಟ್ರಿಬಲ್ಸ್, ಏಜ್ಡ್ ಅಂಡ್ ಮೈನಾರಿಟೀಸ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೀಗಲ್ ಡೆವಲಪ್ಮೆಂಟ್ಸ್. ತುಂಬಾ ಇಂಪಾರ್ಟೆಂಟ್. ನಿಮಗೆ ಹ್ಯೂಮನ್ ರೈಟ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾನೆ. ಅದನ್ನ ಬಿಟ್ಟರೆ ಚಿಲ್ಡ್ರನ್ ಮೇಲೆ ಕೇಳ್ತಾನೆ, ಡಿಸೇಬಲ್ ಮೀನ್ಸ್ ಅಂಗವಿಕಲರ ಬಗ್ಗೆ ತುಂಬಾ ರೇರೆಸ್ಟ್ ರೇರ್ ಕೇಳ್ತಾನೆ. ಅದೇ ತರ ಏಜ್ಡ್ ಅಂಡ್ ಮೈನಾರಿಟೀಸ್, ಇದರಲ್ಲಿ ಮೈನಾರಿಟೀಸ್ ಅಲ್ಪಸಂಖ್ಯಾತರ ಬಗ್ಗೆ ತುಂಬಾ ರಿಪೀಟೆಡ್ ಕ್ವಶನ್ಸ್ ಇರುತ್ತೆ ನಿಮಗೆ. ಇದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತದೆ. ಅದೇ ರೀತಿ ಈಗಾಗಲೇ ಹೇಳಿದ್ದೀನಿ ಆತ್ಮೀಯ ಎಲ್ಲ ಯೂನಿಟ್ಗಳಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ, ಯಾವ ಬರಲ್ಲ, ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ನಾವು ಸಂಪೂರ್ಣವಾಗಿ ತರಗತಿ ಜಾಯ್ನ್ ಆಗಿ ಅದರಲ್ಲಿ ಯಾವ ರೀತಿ ಬರಿಬೇಕು, ಎಕ್ಸಾಮ್ ಪಾಸ್ ಆಗೋದು ಹೇಗೆ, ನಾವು ಯಾಕೆ ಎಷ್ಟು ದಿನ ಫೇಲ್ ಆಗ್ತಿದ್ದೀವಿ, ಯಾಕೆ ಅರ್ಥ ಆಗ್ತಿಲ್ಲ ನಮಗೆ, ಯಾವ ರೀತಿ ಬರೆಯೋ ಮೆಥಡ್ ನಾವು ಏನಾರೆ ಚೇಂಜ್ ಮಾಡ್ಕೋಬೇಕಾ, ಎಲ್ಯೂಷನ್ ಯಾವ ರೀತಿ ನಡೀತದೆ, ನಾವು ಯಾಕೆ ಫೇಲ್ ಆಗ್ತಿದೀವಿ, ನಮ್ಮ ಫ್ರೆಂಡ್ ಯಾಕೆ ಪಾಸ್ ಆಗ್ತದೆ ಅಂತ ನಿಮಗೆ ಡೌಟ್ ಬಂದೇ ಬರ್ತದೆ. ನಾನು ಅವನಿಗೆ ಓದಿರ್ತೀನಿ, ಅವನಿಗೆ ಬೇಜಾರು ಪಾಸ್ ಆಗ್ತದೆ, ನಾನು ಯಾಕೆ ಫೇಲ್ ಆಗ್ತೀನಿ ಅಂತ ನಿಮಗೆ ಏನೇ ಡೌಟ್ ಇದ್ರು ಕೂಡ ಅವನ್ನೆಲ್ಲಕ್ಕೂ ಪರಿಹಾರ ಇದೆ ಕಾಮಧೇನು ಲಾ ಅಕಾಡೆಮಿಯಿಂದ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ಕಾಮಧೇನು ಲಾ ಅಕಾಡೆಮಿಯಲ್ಲಿ ಈಗಾಗಲೇ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4, 6 ಸೆಮಿಸ್ಟರ್ಗಳು ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಆದ್ದರಿಂದ ವಿದ್ಯಾರ್ಥಿಗಳು ಈಗಾಗಲೇ ತರಗತಿಗಳನ್ನು ತಗೊಂಡು ನಮ್ಮ ಅಕಾಡೆಮಿಯಲ್ಲಿ ತರಗತಿಗಳನ್ನು ತೆಗೆದುಕೊಂಡಿದ್ದಾರೆ. ನೀವು ಕೂಡ ಜಾಯಿನ್ ಆಗಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ನಮ್ಮ ಅಕಾಡೆಮಿಯಲ್ಲಿ ಅಥವಾ ನಮ್ಮ ಟೀಮಿಗೆ ಸಂಪರ್ಕಿಸಬಹುದು. ಡೆಮೋ ನೋಟ್ಸ್ಗಳಾಗಿರ್ಬೋದು ಅಥವಾ ಡೆಮೋ ಕ್ಲಾಸ್ಗಳಾಗಿರ್ಬೋದು, ಯಾವುದನ್ನೇ ಕೂಡ ನೀವು ಕೇಳಿ ಪಡ್ಕೊಳ್ಳಿ. ಯಾವುದೇ ಸಂಕೋಚ ಬೇಡ, ಕಲಿಯಿರಿ ಅಷ್ಟೇ. ನೀವು ಒಬ್ಬ ವ್ಯಕ್ತಿ ಇವತ್ತು ಕಾನೂನು ತಿಳ್ಕೊಂಡ್ರೆ ಮುಂದಿನ ಸಮಾಜಕ್ಕೆ ನೀವು ಮಾದರಿ ಆಗ್ಬಹುದು. ಹಕ್ಕುಗಳು ಏನಿದಾವೆ, ಪ್ರತಿಯೊಬ್ಬ ಹಕ್ಕುಗಳಿಗೆ ಮಾನವ ಹಕ್ಕುಗಳು ಅನ್ನೋದೇ ನಿಮಗೆ ಅದನ್ನು ತಿಳಿಸ್ಕೊಡುತ್ತೆ ಅಷ್ಟೇ. ಏನಿದೆ ಮಾನವ ಹಕ್ಕುಗಳು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಇರುವಂತ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತದೆ. ಇದನ್ನ
ಈ ಸಬ್ಜೆಕ್ಟಲ್ಲಿ ನಿಮಗೆ ಆತ್ಮೀಯ ವಿದ್ಯಾರ್ಥಿಗಳು ತುಂಬ ಇಂಪಾರ್ಟೆಂಟು, ತುಂಬ ಮಹತ್ವವಾಗಿದೆ ಜೀವನಕ್ಕೆ ಅಥವಾ ಬದುಕಲಿಕ್ಕೆ ತುಂಬ ಇಂಪಾರ್ಟೆಂಟ್ ಇದು. ಹ್ಯೂಮನ್ ರೈಟ್ಸ್ ಆ್ಯಂಡ್ ಲಾ ಆ್ಯಂಡ್ ಪ್ರಾಕ್ಟೀಸಲ್ಲಿ ನೀವು ಯಾವುದೇ ಸ್ಟೇಷನಿಗೆ ಹೋಗಲಿ, ಯಾವುದೇ ಆಫೀಸಿಗೆ ಹೋಗಲಿ, ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡ್ತೀರ ಅಂದರೆ ನೀವು ಸ್ವಲ್ಪ ಅಧಿಕಾರಿಗಳು ಎದುರ್ತಾರೆ. ಸುಮ್ಮನೆ ಈಗ ಅನ್ನೆಸರಿ ಡಿಟೆನ್ಷನ್ ಮಾಡಂಗಿಲ್ಲ. ನಿಮ್ಮ ಮುಂದೆ ಕ್ಲೈಂಟ್ಸ್ ಯಾರೋ ಬರ್ತಾರೆ, ಸರ್ ಹಿಂಗೆ ಅನ್ನೆಸರಿ ಡಿಟೆನ್ಷನ್ ಮಾಡಿದ್ದಾರೆ ಅಥವಾ ಏನೋ ಎನ್ಕೌಂಟರ್ ಮಾಡಿದ್ದಾರೆ, ಯಾವುದಕ್ಕೆ ಆಗಿರಲಿ ಹ್ಯೂಮನ್ ರೈಟ್ಸಲ್ಲಿ ನೀವು ಓದ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಹ್ಯೂಮನ್ ರೈಟ್ಸ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಿದೆ, ಅವರ ಹಕ್ಕುಗಳ ರೈಟ್ಸ್ಗಳು ಏನಂತಿದೆ, ತುಂಬ ಇಂಪಾರ್ಟೆಂಟು. ಹಾಗಾಗಿ ಇಂದಿನ ತರಗತಿಯಲ್ಲಿ ಈ ತರಗತಿಯನ್ನು ಸಂಪೂರ್ಣವಾಗಿ ಮುಗಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳಿ.